ನಿರಂತರವಾಗಿ ಸುರಿತಾ ಇರುವಂತ ಮಳೆಗೆ ಮುಳುಗಿದ ಉತ್ತರಾಖಂಡ್. ಬಿಟ್ಟು ಬಿಡದೆ ಸುರಿತಾ ಇರುವಂತ ಮಳೆಗೆ ತಂಡ ಹೊಡೆದಿದೆ ದೇವನಾಡು. ರಸ್ತೆಯಲ್ಲೂ ನೀರು, ಮನೆಯಲ್ಲೂ ನೀರು, ಎಲ್ಲಿ ನೋಡಿದ್ರು ನೀರು ನೀರು ನೀರು. ರಸ್ತೆ ಕಾಣದೆ ಪರದಾಡ್ತಾ ಇದ್ದಾರೆ ಉತ್ತರಾಖಂಡ್ನ ಜನರು. ಮಳೆ ಅಬ್ಬರಕ್ಕೆ ಸಂಕಷ್ಟದಲ್ಲಿ ಜನರು ಇದ್ದಾರೆ. ಆ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಹುತೇಕ ಮನೆಗಳು ನೀರಿನಲ್ಲಿ ಮುಳುಗಡೆ ಆಗ್ತಾ ಇದೆ. ಇನ್ನು ಕೆಲವು ಪ್ರದೇಶಗಳೇ ಊರೇನೆ ಜಲಾವೃತವಾಗ್ಬಿಟ್ಟಿದೆ. ಮನೆಯಿಂದ ಹೊರಗೆ ಬರೋದಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಮನೆಯಲ್ಲಿರುವಂತ ವಸ್ತು ಎಲ್ಲ ನೀರು ಪಾಲಾಗಿದೆ. ದೈನಂದಿನ ಬಳಸ್ಕೊಳ್ಳೋದಕ್ಕೂ ಕೂಡ ಬಟ್ಟೆ ಇಲ್ಲ, ರೇಷನ್ ಇಲ್ಲ, ಈ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಆ ಕಾರಣಕ್ಕಾಗಿ ಜೀವ ಭಯದಲ್ಲಿರುವಂತ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ರಸ್ತೆಲೆಲ್ಲ ನೀರೇ ಇದೆ. ಇದೆಲ್ಲ ನೀವು ಗಮನಿಸ್ತಾ ಇದ್ದೀರಾ, ಟೋಲ್ ಹತ್ರ ಎಲ್ಲ ಯಾವ ತರದೊಂದು ಸಿಚುವೇಶನ್ ಇದೆ ಅಂತ. ನಾರ್ಮಲ್ ಆಗಿ ಬಸ್ಸು, ಕಾರು, ಬೈಕು ಓಡಾಡುವಂಥ ಜಾಗದಲ್ಲಿ ಬೋಟಲ್ಲಿ ಓಡಾಡಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಅಲ್ಲಿ ಎಷ್ಟು ಮಟ್ಟಿಗೆ ಮಳೆ ಆಗ್ತಾ ಇದೆ ಅಂತ. ನೋಡಿ, ಇದ್ಯಾವುದೋ ನದಿ ಅಲ್ಲ, ಹೊಳೆ ಅಲ್ಲ, ಸಮುದ್ರನೂ ಅಲ್ಲ, ಇದು ರಸ್ತೆ ಕಾಣಿಸೋದೇ ಇಲ್ಲ. ನಾರ್ಮಲ್ ಆಗಿ ಟೂ ವೀಲರ್ ಓಡಿಸೋರಿಗಂತೂ ತೀರಾ ಕಷ್ಟ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಅಲ್ಲಿ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಈಗ ಕೆಲವು ಮನೆಗಳಂತೂ ನೀರಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿದೆ. ಆ ಮನೆಯಲ್ಲಿರುವಂಥವ್ರನ್ನ ಬೇರೆ ಕಡೆಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹೈ ರಿಸ್ಕನ್ನು ತೆಗೆದುಕೊಂಡು ಅಲ್ಲಿನ ಸಿಬ್ಬಂದಿಗಳ ಅಲರ್ಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿನ ದೃಶ್ಯ ಯಾವ ರೀತಿ ಆಗಿದೆ ಅಂತ. ಇಲ್ಲೆಲ್ಲ ಹೋಗಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂದರೆ ಬೋಟಲ್ಲೇ ಹೋಗಬೇಕು. ಸೊ ನಡ್ಕೊಂಡಂತೂ ಹೋಗೋಕ್ಕಾಗಲ್ಲ. ನಾರ್ಮಲ್ ಆಗಿ ಇದು ರಸ್ತೆ. ಆದರೆ ಇವತ್ತಿನ ಸಿಚುವೇಶನ್ ಯಾವ ಥರ ಇದೆ ಅಂದರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಅವ್ರನ್ನ ಸೇಫ್ ಆಗಿ ಹೊರಗೆ ಕರ್ಕೊಂಡು ಬರಬೇಕು ಅಂದರೆ ಬೋಟಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬರಬೇಕು. ಸೊ ತೀರಾ ಆತಂಕದಲ್ಲಿ ನದಿ ಪಾತ್ರದಲ್ಲಿರುವಂಥ ಜನರಂತೂ ಇದ್ದಾರೆ. ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಬಿಟ್ಟು ಬಿಡದೆ ಸುರಿತಿರುವಂಥ ಮಳೆಯಿಂದ ಉತ್ತರಾಖಂಡ್ನ ಜನ ತತ್ತರಿಸಿ ಹೋಗಿದ್ದಾರೆ, ತಂಡ ಹೊಡೆದು ಹೋಗಿದ್ದಾರೆ. ಶಾಲಾ ಕಾಲೇಜು ಎಲ್ಲದಕ್ಕೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಯಾರು ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗಲ್ಲ ಅಂಥದ್ದೊಂದು ಪರಿಸ್ಥಿತಿ ಇದೆ. ಇನ್ನು ಮನೆ ಮುಂದೆ ಪಾರ್ಕಿಂಗ್ ಮಾಡಿದಂಥ ವೆಹಿಕಲ್ಸ್ ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಅದನ್ನೆಲ್ಲ ನೋಡು ಸುಮ್ಮನೆ ಇರಬೇಕಾದಂಥ ಒಂದು ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಉತ್ತರಾಖಂಡ್ನ ಜನ ಈಗ ಸಿಲುಕಿಕೊಂಡಿದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಪ್ರವಾಸಕ್ಕೆ ಅಂತ ಈ ಕಡೆ ದಯವಿಟ್ಟು ಬರಬೇಡಿ ಅಂತ ಕೂಡ ಅಲ್ಲಿ ಹೇಳಲಾಗ್ತಾ ಇದೆ. ಸುಮ್ಮನೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ನಾವೇನು ಟ್ರೆಕ್ಕಿಂಗ್ ಮಾಡಬೇಕು, ಇದು ಯಾವುದಕ್ಕೂ ಈ ಕಡೆ ಸದ್ಯಕ್ಕೆ ಬರಬೇಡಿ ಅಂತ ಹೇಳಲಾಗ್ತಿದೆ.